ನಮಸ್ಕಾರ ಎಲ್ಲ ನನ್ನ ಸ್ನೇಹ ವರ್ಗಕ್ಕೂ ಹಾಗೆ ಜ್ಞಾನ ಸಂಗಮದ ಎಲ್ಲ ಚಂದಾದಾರರಿಗೂ. ಇವತ್ತು 1/10/19 ಅಂದರೆ 1/10/19 ಮತ್ತು 28ನೇ ತಾರೀಕಿನಲ್ಲಿ, ಅಂದರೆ ಈ ದಿನಾಂಕದಲ್ಲಿ ವರ್ಷದ ಯಾವುದೇ ತಿಂಗಳಲ್ಲಿ ಜನಿಸಿದರೂ ಕೂಡ ಅವರ 2025 ಹೇಗಿದೆ ಅಂತ ನೋಡೋಣ. ಈ 1/10/19 ಮತ್ತು 28 ಏನಿದೆಯಲ್ಲ, ಇದರ ಮೂಲ್ಯಾಂಕ 1 ಆಗಿರೋದ್ರಿಂದ ಇವರನ್ನು ಆಳುವ ಗ್ರಹ ಸೂರ್ಯ ಆಗಿರ್ತಾನೆ. ಹೇಗೆ ಸೂರ್ಯ ಗ್ರಹಗಳ ಅಧಿಪತಿಯಾಗಿರ್ತಾನೋ ಹಾಗೆ ಇವರು ಲೀಡರ್ ಗುಣಗಳನ್ನ ಹೊಂದಿರ್ತಾರೆ, ನಾಯಕತ್ವದ ಗುಣ ಹೊಂದಿರ್ತಾರೆ. ಯಾರು ಏನೇ ಹೇಳಿ ನಾಯಕ ನಾನೇ ಅಂತ ಅನ್ನುವಂಥ ಗುಣದವರಾಗಿರ್ತಾರೆ. ಇವರ ಕನಸುಗಳು ತುಂಬ ದೊಡ್ಡ ದೊಡ್ಡದಾಗಿರ್ತವೆ. ಹಾಗಾಗಿ ಈ ಹಿಂದಿನ ವರ್ಷಗಳಲ್ಲಿ ಅವರು ಪಡೆಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದಾರೆ. ಬೇರೆಯವರಿಂದ ವೇದನೆಯೂ ಅನುಭವಿಸಿದ್ದಾರೆ, ದೌರ್ಜನ್ಯಗಳನ್ನು ಅನುಭವಿಸಿದ್ದಾರೆ. ಹಾಗೆಯೇ ಅವರ ಮನದಲ್ಲಿರುವ ನೋವನ್ನು ಅವರು ಯಾರ ಹತ್ರನೂ ಹೇಳಿಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಹೇಗೆ ಈ ಹಲಸಿನ ಹಣ್ಣು ಇರುತ್ತಲ್ಲ, ಆ ರೀತಿ ನೋಡೋದಕ್ಕೆ ವಿಕಾರವಾಗಿ ಕಂಡ್ರೂ ಹಣ್ಣು ಒಳಗಡೆ ಸಿಹಿಯಾದ ತೊಳೆಯನ್ನು ಹೊಂದಿರುತ್ತಲ್ಲ, ಆ ರೀತಿ ಇವರು ಮಾತಿನಲ್ಲಿ ಕಟುವಾಗಿ ಮಾತನಾಡ್ಬೋದು, ಆದರೆ ಮನಸ್ಸಿನಲ್ಲಿ ತುಂಬ ಅಗಾಧವಾದ ಪ್ರೀತಿಯನ್ನು ಹೊಂದಿರ್ತಾರೆ, ಮೃದು ಮನಸ್ಸನ್ನು ಹೊಂದಿರ್ತಾರೆ. ಹಾಗಾಗಿ 2025 ಇವರಿಗೆ ಒಂದು ಒಳ್ಳೆಯ ಅಚೀವ್ಮೆಂಟ್ಸ್ ಅಂತಂದರೆ ಯಶಸ್ಸು ಕಾಣುವ ವರ್ಷ ಇದಾಗಿದೆ. ಯಾಕಂತಂದರೆ 2025 ಅಂದರೆ 2 + 2 0 2 2 4 + 5 9 ಮತ್ತು 1ರ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ. ಹಾಗಾಗಿ 2025 1 10 19 28 ಇವರಿಗೆ ಬಹಳ ಎತ್ತರದ ಸ್ಥಾನಕ್ಕೆ ಒಯ್ಯುವ ಎಲ್ಲ ಲಕ್ಷಣಗಳು ಇದ್ದಾವೆ. ಆದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ಈ ವರ್ಷ ಆರೋಗ್ಯ ಕುಂಠಿತಗೊಳ್ಳುವ ಸಂಭವವಿದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಜಾಸ್ತಿನೇ ಲಕ್ಷ್ಯ ಕೊಡಬೇಕಾಗುತ್ತೆ. ಏನೇ ಒಂಚೂರು ಸಣ್ಣದಾಗಿ ಫೀವರ್ ಬಂದರೂ ಕೂಡ ತಕ್ಷಣವೇ ಹಾಸ್ಪಿಟ್ಲಿಗೆ ತೋರಿಸಿ ಒಳ್ಳೆಯದಾಗುತ್ತೆ. ಆ ಥರದ ಗಂಭೀರ ಸಮಸ್ಯೆಗಳು ಯಾವುದೂ ಕಾಣಲ್ಲ. ಆದರೆ ನಿಮಗೆ ನಿಮ್ಮವರಿಂದಲೇ ಕೆಲವು ಮೋಸಗಳಾಗುತ್ತೆ 2025ರಲ್ಲಿ. ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ನಂಬುವಂಥ ವರ್ಷ ಕೂಡ ಇದಲ್ಲ. ಆದರೆ ನಿಮ್ಮ ಏಳಿಗೆ ಆಗುತ್ತೆ. ಯಾವ ರೀತಿ? ಎಲ್ಲರನ್ನೂ ನಂಬೇಡಿ ಅಂತ ಹೇಳ್ತಿಲ್ಲ, ಆದರೆ 1ನೇ ತಾರೀಕು 5ನೇ ತಾರೀಕು ಮತ್ತು 9ನೇ ತಾರೀಕು ಯಾರ್ಯಾರು ಜನಿಸಿದ್ದಾರೆ ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದಿಟ್ಕೊಳ್ಳಿ. ಯಾಕೆಂತಂದರೆ ಅವರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಆದರೆ ಅವರ ಮಧ್ಯೆ ವೈಮನಸ್ಸುಗಳಾಗುತ್ತೆ. ಆ ವೈಮನಸ್ಸುಗಳೇ ಮುಂದೆ ನಿಮಗೆ ತುಂಬ ಕೆಟ್ಟ ಆಲೋಚನೆಗಳು ಬರುತ್ತವೆ ಮನಸ್ಸಲ್ಲಿ. ಹಾಗಾಗಿ ನಿಮ್ಮ ಈ ವರ್ಷದ ಧ್ಯೇಯ ಮತ್ತು ದೃಷ್ಟಿ ಯಾವ ಕಡೆ ಇರಬೇಕಪ್ಪ ಅಂತಂದರೆ, ಸ್ಟಾರ್ಟಪ್ಪು ಅಥವಾ ಇನ್ನೇನೋ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಜಾಸ್ತಿ ಹೈಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ನಿಮ್ಮ ವ್ಯವಹಾರದ ಕಡೆಗೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಬೇಡಿ, ಅವರು ಇವರು ಅಂತ ಹೇಳಿ. ಆದರೆ ನಿಮ್ಮ ಜೊತೆಗಿರಬೇಕಾದಂಥವರು 3, 12, 21 ಮತ್ತು 30ನೇ ತಾರೀಕು ಈ ಮಧ್ಯದಲ್ಲಿ ಯಾರು ಹುಟ್ಟಿದ್ದಾರಲ್ಲ ಈ ದಿನಾಂಕದವರು, ಅವರನ್ನು ತುಂಬ ಹತ್ತಿರ ಇಟ್ಕೊಳ್ಳಿ, ಆದಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಗುರು ಮತ್ತು ಸೂರ್ಯನ ಕಾಂಬಿನೇಷನ್, ಅಂದರೆ 1 ಮತ್ತು 3ರ ಕಾಂಬಿನೇಷನ್, ಸೂರ್ಯನ ಅಧಿಪತಿಯಾಗಿರುವ ದಿನಾಂಕದಲ್ಲಿ ಹುಟ್ಟಿರ್ತಾರಲ್ಲ, ಅಂದರೆ 1ನೇ ತಾರೀಕು, ಇವರಿಗೆ ಉತ್ತುಂಗದ ಸ್ಥಾನಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಇದ್ದಾವೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಇದು. ಯಾಕಂತಂದರೆ ಗುರು ನಿಮ್ಮ ಬಳಿ ಇದ್ದಾನೆ, ಅಂದರೆ ನಿಮ್ಮ ಬಳಿ ಅಂದರೆ ನಿಮ್ಮ ಜೊತೆಗಿದ್ದಾನೆ. ಅವನ ಅಧಿಪತಿ ಅಂದರೆ 3ರ ಅಧಿಪತಿಯೇ ಜುಪಿಟರನ್ನೇ ನಿಮ್ಮ ಬಳಿ ಇಟ್ಕೊಂಡಿರುವಾಗ ನಿಮಗೆ ಯಾವುದೇ ಅಡಚಣೆಗಳಾಗುವುದಿಲ್ಲ. ಜುಪಿಟರು ಮತ್ತು ಸೂರ್ಯ ಕೂಡಿದರೆ ಹಣ ಕೂಡ ಸಿಗುತ್ತೆ, ಲಾಭದಾಯಕವಾಗಿರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಅಂದರೆ ಅದೇ. ಹಣಕ್ಕೆ ಕೊರತೆ ಆಗುವುದಿಲ್ಲ, ಅನ್ನಕ್ಕೂ ಕೊರತೆ ಆಗುವುದಿಲ್ಲ, ಜ್ಞಾನಕ್ಕೂ ಕೊರತೆ ಆಗುವುದಿಲ್ಲ. ಹಾಗಾಗಿ ನೀವು ಮಾಡುವ ಎಲ್ಲ ಪ್ಲ್ಯಾನ್ಗಳು ಸರಿಯಾಗಿರಬೇಕಷ್ಟೆ. ನೀವು ಯಾವುದೇ ಒಂದು ಬಿಸ್ನೆಸ್ ಪ್ಲ್ಯಾನ್ ಹಾಕಿ ಅಥವಾ ಇನ್ನೇನೇ ಹಾಕ್ಕೊಳ್ದಿದ್ರು ಒಂದು ಸರ್ತಿ ಜುಪಿಟರ್ ಅಂದರೆ ನಿಮ್ಮ ಬಳಿ ಇರುವ 3ರ ಮೂಲ್ಯಾಂಕದವರಿಗೆ ತೋರಿಸಿ ಒಂದ್ಸಲ. ಅವರೇನಾದರೂ ಅದಕ್ಕೆ ಬೇರೆ ತಿರುವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರು ಹೇಳಿದ್ದನ್ನು ಪಾಲಿಸಿ. ಹಾಗಂತ 3ನೇ ತಾರೀಕು ಹುಟ್ಟಿದ ದಡ್ಡರು ಅಥವಾ ಇನ್ಯಾರನ್ನೂ ಕೇಳೋದಲ್ಲ. ನಿಮ್ಮ ಬಳಿ ಜ್ಞಾನವಂತರು ಇದ್ದೇ ಇರ್ತಾರೆ. 3ನೇ ತಾರೀಕಿನಲ್ಲಿ ಅವರಿಗೆ ಅವರದೇ ಆದಂಥ ಜ್ಞಾನಗಳು. ಹಾಗಾಗಿ ಆಯಾ ರಂಗದಲ್ಲಿ ಜ್ಞಾನ ಮತ್ತು ಪಾಂಡಿತ್ಯವನ್ನು ಹೊಂದಿದವರ ಹತ್ರ ತೋರಿಸಿ ಅವರ ಸಹಕಾರವನ್ನು ಪಡ್ಕೊಳ್ಳಿ. ಖಂಡಿತವಾಗಲೂ ಒಳ್ಳೆಯದಾಗುತ್ತೆ 2025. ಹಾಗೆ ಇನ್ನು ಮದುವೆ ವಿಚಾರಕ್ಕೆ ಬಂದರೆ 2025ರಲ್ಲಿ ಈ ಮೇಲ್ಕಂಡ 4 ದಿನಾಂಕ ಹೇಳಿದ್ದೇನಲ್ಲ,
ಅವರ ಮದುವೆ ಮಾಡಿಕೊಳ್ಳುವ ವಿಚಾರ ಬಂದರೆ ಖಂಡಿತವು ಮೊದಲ ಪ್ರಿಫರೆನ್ಸ್ ಕೊಡಬೇಕಾಗಿದ್ದು 3ಕ್ಕೆ ಕೊಡಿ. 3, 12, 21, 30 ಈ 4 ದಿನಗಳಲ್ಲಿ ಇರುವಂಥ ಹೆಣ್ಣು ವಧು ಅಥವಾ ವರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಳ್ಳಿ. ಆದರೆ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತಂದರೆ ದುಶ್ಚಟಕ್ಕೆ ಬಿದ್ದವ್ರನ್ನ ಯಾರನ್ನೂ ಆಯ್ಕೆ ಮಾಡ್ಕೊಳ್ಬೇಡಿ, ಒಳ್ಳೆಯವರಾಗಿರಬೇಕು. ಹಾಗಾಗಿ ಆ 4 ದಿನಾಂಕದಲ್ಲಿ ಹೆಣ್ಣು ಅಥವಾ ಗಂಡು ವಧು ಅಥವಾ ವರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮದುವೆ ಮಾಡ್ಕೊಳ್ಳಿ. ಇವು 4ರಲ್ಲಿ ಸಿಗಲಿಲ್ವಾ 5 ಅಥವಾ 9 ಇವ 2 ದಿನಾಂಕಗಳಲ್ಲಿರುವಂಥ ಹೆಣ್ಣು ಅಥವಾ ಗಂಡನ್ನು ಮದುವೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗಾಗಿ ಇದು ಈ 1, 9 ಮತ್ತು 10 ಮತ್ತು 19 ಮತ್ತು 28ರ ದಿನಾಂಕದವರ 2025 ಬಗ್ಗೆ ಆಯಿತು. ಹಾಗೆ ಇನ್ನೇನು ಹೇಳಬೇಕು ಅವ್ರ ಬಗ್ಗೆ, ಇನ್ನೆಲ್ಲ ಹೇಳೋದಾಗಿದೆಯಲ್ಲ. ವ್ಯವಹಾರದ ಬಗ್ಗೆ ಆಯಿತು. ಆರೋಗ್ಯ ಸ್ವಲ್ಪ ವಿಚಲಿತಗೊಳ್ಳುವಂಥ ಸಂದರ್ಭಗಳು ಬರುತ್ತವೆ. ಹೇಗೆ ಸೂರ್ಯಗ್ರಹಣಕ್ಕೆ ಯಾವ ಗ್ರಹಗಳು ಕೂಡ ಸಹಾಯ ಮಾಡೋದಿಲ್ವೋ ಹಾಗೆ ನಿಮಗೆ ಕಷ್ಟ ಅಂತ ಬಂದರೆ ಯಾವ ಗ್ರಹನೂ ನಿಮ್ಮ ಜೊತೆಗೆ ಇರಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಯಾರಾದರೂ ನಿಮ್ಗೆ ಆಗ್ತಾರಾ ಅಂತಂದರೆ ಖಂಡಿತವಾಗೂ ಆಗಲ್ಲ. ಆದರೆ ಗುರುವನ್ನು ನೀವು ಯಾವಾಗಲೂ ಜೊತೆಲಿ ಇಟ್ಕೊಂಡ್ರೆ ಈ ಯಾವ ಅಡಚಣೆಗಳು ಮತ್ತು ಆತಂಕಗಳು ನಿಮಗೆ ಆಗೋದಿಲ್ಲ. ಯಾಕಂತಂದರೆ ಗುರು ಮುಂದಿಂದನ್ನು ಪ್ರಿಡಿಕ್ಟ್ ಮಾಡ್ತಾನೆ. ಗುರು ಜುಪಿಟರ್ ಅಂತಂದರೆ 3, ಈ 12, 21, 30 ಏನಿದಾವಲ್ಲ ಇವಕ್ಕೆ ಸಂಬಂಧಪಟ್ಟ ಈ ದಿನಾಂಕದವರು ನಿಮ್ಮ ಜೊತೆಗಿದ್ದರೆ ಅವರು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಿ ಹೇಳ್ತಾರೆ. ಈ ಥರ ಮಾಡಿದರೆ ಮುಂದೆ ನಿನಗೆ ಕಷ್ಟ ಇದೆ, ನೋವಿದೆ ಅಥವಾ ದುಃಖ ಅನುಭವಿಸ್ತೀಯಾ ಅಂತ ಹೇಳ್ತಾರೆ. ಯಾಕಂತಂದರೆ ಅವರಿಗೆ ಆ ಜ್ಞಾನ ಇರುತ್ತೆ. ಹಾಗಾಗಿ ಇನ್ನು ಮಿಕ್ಕಿದವ್ರ ವಿಚಾರದಲ್ಲಿ ನನಗೆ ಆ ರೀತಿ ಯಾವ ಗುಣಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ 2025 ನಿಮಗೆ ಅದ್ಭುತವಾಗಿದೆ. ಜುಪಿಟರ್ನ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮತ್ತು ನಿಮ್ಮ 1 ಮತ್ತು 3 ಕಾಂಬಿನೇಷನ್ ಅದ್ಭುತ. ಬಟ್ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸು ಮತ್ತು ಜಗಳಗಳು ಬರ್ತವೆ. ಹಾಗಂತ ಅವ್ರನ್ನ ದೂರ ಇಡೋಕ್ಕೆ ಹೋಗಬೇಡಿ. ಏನೋ ಪ್ರೀತಿಯಿಂದ ಏನೋ ಅಂದರೆ ಅವ್ರು ಇಷ್ಟ ಆಗಿರೋದ್ರಿಂದ ಅವರಿಗೆ ನಿಮ್ಮ ಮಾತಿಂದ ಹರ್ಟ್ ಆಗೋ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥದ್ದು ಜುಪಿಟರ್, ಗುರು, ಜ್ಞಾನ. ಹಾಗಾಗಿ ಅವ್ರನ್ನ ಜೊತೆಗೆ ಇಟ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ವರ್ಷ ಇನ್ನೂ ದಿನಾಂಕಗಳಿದ್ದಾವೆ, ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದೇವರು ಆ ಶ್ರೀಕೃಷ್ಣ ಭಗವಂತ ಎಲ್ಲರನ್ನೂ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಜೈ ಹಿಂದ್.